ಇನ್ನು ಭಾರಿ ಮಳೆಗೆ ರಾಜ್ಯದ ಹಲವೆಡೆ ಗುಡ್ಡ ಕುಸಿದು ಅವಾಂತರವೇ ಸೃಷ್ಟಿಯಾಗಿದೆ. ಅದರಲ್ಲಿ ಶಿವಮೊಗ್ಗ, ಹಾಸನ, ಚಿಕ್ಕಮಗಳೂರು, ಮಡಿಕೇರಿಯಲ್ಲಿ ಗುಡ್ಡ ಕುಸಿದಿದೆ. ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಗುಡ್ಡ ಕುಸಿದು 3 ಬಲಿಯಾಗಿದ್ದಾರೆ. ಇನ್ನು ಹಾಸನದಲ್ಲಿ ಗುಡ್ಡ ಕುಸಿದು ರೈಲು ಸಂಚಾರ ಸ್ಥಗಿತಗೊಂಡಿದೆ. ಪರದಾಟ ಶುರುವಾಗಿದೆ. ಚಿಕ್ಕಮಗಳೂರಿನ ಕೊಪ್ಪ ಜಯಪುರ ರಸ್ತೆಯಲ್ಲಿ ಗುಡ್ಡ ಕುಸಿದಿದೆ. ಇನ್ನು ಮಡಿಕೇರಿಯಲ್ಲಿ ಗುಡ್ಡ ಕುಸಿದು ಅವಾಂತರಗಳೇ ಸೃಷ್ಟಿಯಾಗಿರತಕ್ಕಂಥದ್ದು. ಅವಾಂತರಗಳ ಸರಮಾಲೆನೆ ನೀವು ಗಮನಿಸಬಹುದು. ರಾಜ್ಯದಲ್ಲಿ ಮುಂಗಾರು ತನ್ನ ನಿಜವಾದ ರೌದ್ರ ರೂಪ ತೋರಿಸ್ತಾ ಇದೆ. ಭಾರಿ ಮಳೆಯ ಪರಿಣಾಮ ಹಲವೆಡೆ ಗುಡ್ಡ ಕುಸಿತಗಳು ಸಂಭವಿಸಿ ಜನಜೀವನ ಅಸ್ತವ್ಯಸ್ತ ಆಗಿದೆ. ಶಿವಮೊಗ್ಗ, ಹಾಸನ, ಚಿಕ್ಕಮಗಳೂರು ಹಾಗೂ ಕೊಡಗು ಜಿಲ್ಲೆಗಳಲ್ಲಿ ಮಳೆಯ ಒಂದು ಅಬ್ಬರ ಮುಂದುವರೆದಿದೆ. ಒಂದು ಕಡೆ ಜೀವಹಾನಿ, ಮತ್ತೊಂದು ಕಡೆ ಸಾರಿಗೆ ವ್ಯವಸ್ಥೆ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ. ಅತ್ಯಂತ ದುರಂತಕರ ಘಟನೆ ಅಂತ ಹೇಳಿದರೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ನಡೆದಿರತಕ್ಕಂಥದ್ದು. ತಡರಾತ್ರಿ ಸುರಿದಂಥ ಒಂದು ಭಾರಿ ಮಳೆಗೆ ಗುಡ್ಡ ಕುಸಿದು ಅದರ ಕೆಳಭಾಗದಲ್ಲಿ ಶೆಡ್ ಮೇಲೆ ಮಣ್ಣು ಬಿದ್ದ ಪರಿಣಾಮ ಕಟ್ಟಡ ಕಾಮಗಾರಿಗೆ ಬಂದಿರತಕ್ಕಂಥ 3 ಕೂಲಿ ಕಾರ್ಮಿಕರು, ಅಂದರೆ ಒಂದು ಕುಟುಂಬದ 3, ಅದರಲ್ಲಿ ಒಂದು ಸಣ್ಣ ಮಗು ಕೂಡ ಇತ್ತು. ಈ ಒಂದು ಘಟನೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸ್ಬಿಡ್ತು. ರಕ್ಷಣಾ ಸಿಬ್ಬಂದಿ ಹರಸಾಹಸ ಪಟ್ಟು ಮೃತದೇಹಗಳನ್ನು ಹೊರತೆಗಿತಾ ಇದ್ದಾರೆ. ಈಗಾಗ ರಕ್ಷಣಾ ಕಾರ್ಯ ನಡೀತಾ ಇದೆ, ಆದರೆ ರಕ್ಷಣೆ ಮಾಡೋದಕ್ಕೆ ಆಗಲಿಲ್ಲ. ಅದರ ಒಂದು ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇನ್ನೊಂದು ಕಡೆ ಹಾಸನ ವಿಚಾರಕ್ಕೆ ಬಂದರೆ, ಹಾಸನ ಜಿಲ್ಲೆಯ ಸಕಲೇಶಪುರ ಎಡಕುಮಾರಿ ರೈಲು ಮಾರ್ಗದಲ್ಲಿ ಗುಡ್ಡ ಕುಸಿದ ಪರಿಣಾಮ ರೈಲು ಹಳಿ ಮಣ್ಣಿನಿಂದ ಮುಚ್ಚೋಗಿದೆ. ಸುರಕ್ಷತಾ ಕಾರಣಗಳಿಂದ ರೈಲು ಸಂಚಾರವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದ್ದು ಹಲವು ರೈಲುಗಳು ಮಧ್ಯದಲ್ಲೇ ನಿಂತ್ಕೊಂಡ್ಬಿಟ್ಟಿದೆ. ಇನ್ನು ಇದರ ಪರಿಣಾಮ ನೂರಾರು ಪ್ರಯಾಣಿಕರು ಗಂಟೆಗಟ್ಟಲೆ ಕಾಯುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಪರ್ಯಾಯ ವ್ಯವಸ್ಥೆಗಾಗಿ ಒಂದು ಕಡೆ ಒತ್ತಾಯ ಮಾಡ್ತಾ ಇದ್ರು. ಇನ್ನು ಚಿಕ್ಕಮಗಳೂರು ಹಾಗೂ ಕೊಡಗು ಜಿಲ್ಲೆಗಳಲ್ಲೂ ಕೂಡ ಮಳೆಯ ಆರ್ಭಟ ಮುಂದುವರೆದಿದೆ. ಗುಡ್ಡ ಪ್ರದೇಶಗಳಲ್ಲಿ ಭೂಕುಸಿತದ ಆತಂಕ ಕೂಡ ಹೆಚ್ಚಾಗಿದೆ. ಹಲವು ಕಡೆ ರಸ್ತೆಗಳಿಗೆ ಮಣ್ಣು ಜರಿದಿರತಕ್ಕಂಥ ವರದಿಗಳು ಕೂಡ ಬರ್ತಾ ಇದೆ. ಇನ್ನು ಜಿಲ್ಲಾಡಳಿತಗಳು ಅಪಾಯದ ಪ್ರದೇಶದಲ್ಲಿ ನಿಗಾ ಹೆಚ್ಚು ಮಾಡಿದ್ದಾರೆ. ಇನ್ನು ಸಾರ್ವಜನಿಕರು ಅನಗತ್ಯವಾಗಿ ಗುಡ್ಡ ಹಾಗೂ ನದಿ ತೀರದ ಪ್ರದೇಶಗಳಿಗೆ ಹೋಗಬಾರ್ದು ಅನ್ನುವಂಥ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದೆ. ಇನ್ನು ಹವಾಮಾನ ಇಲಾಖೆ ಇನ್ನೂ ಕೆಲವು ದಿನಗಳ ಕಾಲ ಭಾರೀ ಮಳೆಯ ಒಂದು ಮುನ್ಸೂಚನೆಯನ್ನು ನೀಡಿರತಕ್ಕಂಥ ಹಿನ್ನೆಲೆಯಲ್ಲಿ ಪರಿಸ್ಥಿತಿ ಮತ್ತಷ್ಟು ಗಂಭೀರ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇದೆ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಸೊ ಈಗ ಇದು ಒಂದು ದಿನಕ್ಕೆ ಮಳೆ ಮುಗಿಯಲ್ಲ, ಇನ್ನೂ ಒಂದಿಷ್ಟು ದಿನ ಮಳೆ ಬರುವಂಥ ಸಾಧ್ಯತೆ ಇರೋದ್ರಿಂದ, ಹವಾಮಾನ ಇಲಾಖೆ ಮುನ್ಸೂಚನೆ ನೀಡೋದ್ರಿಂದ ಇನ್ನೂ ಎಷ್ಟೆಲ್ಲ ಅಪಘಾತಗಳು ಆಗಬಹುದು, ದುರಂತಗಳು ಸಂಭವಿಸ್ಬೋದು ಅನ್ನುವಂಥ ಒಂದು ಆತಂಕ ಶುರುವಾಗ್ಬಿಟ್ಟಿದೆ. ಹವಾಮಾನ ಇಲಾಖೆ ಇನ್ನು ಕೆಲವು ದಿನಗಳ ಕಾಲ ಭಾರಿ ಮಳೆ ಇದೆ ಅಂತ ಹೇಳ್ತಾ ಇದೆ. ಒಟ್ಟಿನಲ್ಲಿ ಮಳೆ ರೈತರಿಗೆ ವರ ಆಗಿದ್ರೂ ಕೂಡ ಈಗ ಮಲೆನಾಡು ಭಾಗದಲ್ಲಿ ಜನಜೀವನಕ್ಕೆ ಒಂದು ಸವಾಲಾಗಿ ಪರಿಣಮಿಸಿದೆ.